ರೈತರ ಮೇಲೆ ಎಫ್ಐಆರ್ ಯಾರ ಚಿತಾವಣೆ? ಟೌನ್ಶಿಪ್ ಹೋರಾಟಕ್ಕಿಳಿದ ಗೌಡ್ರು, ಸರ್ಕಾರಕ್ಕೆ ಗಡುವು, ಹೋರಾಟದ ಎಚ್ಚರಿಕೆ. ಇದುವೇ ಚದುರಂಗದ ಮೊದಲ ಸ್ಟೋರಿ, ಗೌಡರ ಗಡುವು. ನಿಮ್ ಜಾಗಕ್ಕೆ ಬಂದಾಗ ಅದು ವಿಷಯ ಬಾಟ್ಲಿ ಇಟ್ಕೊಂಡು ಕೂತ್ಕೊಳ್ಳಿ. ಯಾರು ಕಂಡವ್ರ ಜಾಗಕ್ಕೆ ನೀವಾಗ ಹೋಗಿ ವಿಷಯ ಬಾಟ್ಲಿ ಇಟ್ಕೊಂಡು ಕೂತ್ಕೋತೀರಾ? ಬಾಲಕೃಷ್ಣ ಅಲ್ಲಿ ಕುತ್ಕೊಂಡು ಹೇಳೋದಲ್ಲ, ಗೂಂಡಾಗಿರಿ ಮಾಡ್ತಾರೆ ಅಂತ. ಅವನು ಗೂಂಡಾಗಿರಿ ಮಾಡಕ್ ಕಳ್ಸೋದು. ಜಮೀನನ್ನ ಕಸ್ಕೊಳ್ಬಹುದು ಅನ್ನುವ ಭ್ರಮೆನಲ್ಲಿ ಅವ್ರೇನಾರು ಇದ್ರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು. ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮಾಡಿದ್ರು. ಕುಮಾರಸ್ವಾಮಿ ಅವರು ಒಂದು ದಿವಸ ಚೇರ್ ಹಾಕೊಂಡು ಕುಳಿತು ಸಂವಾದ ನಡೆಸಿದ್ರು. ಪಕ್ಕದಲ್ಲಿ ಮುಖ್ಯಮಂತ್ರಿಯವರಿಗೆ ಖಾಲಿ ಚೇರ್ ಇಟ್ಟು ಹೋರಾಟ ಮಾಡಿದ್ರು. ಈಗ ದೇವೇಗೌಡರ ಸರದಿ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ದೇವೇಗೌಡರು ಈಗ ಎಂಟ್ರಿ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ನಲ್ಲಿ ಪರ ವಿರೋಧದ ಹೋರಾಟಗಳು ಕೂಡ ತೀವ್ರಗೊಳ್ತಾನೆ ಇದ್ದಾವೆ. ರಸ್ತೆ ತಡೆ, ವಿಷದ ಬಾಟಲಿ, ಸರ್ವೆ ವಿರುದ್ಧ ವಾಗ್ದಾಳಿ ಕೂಡ ನಡೀತಾ ಇದೆ. ದೇವೇಗೌಡರು ಈಗ ಗಡುವು ಕೊಟ್ಟಿದ್ದಾರೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ಈಗ ದೇವೇಗೌಡರಿಂದ ಸಾಗಿದೆ. ದೇವೇಗೌಡರು ಹೇಳ್ತಾ ಇದ್ದಾರೆ, ನಾನು ಪತ್ರ ಬರ್ತಿದ್ದೀನಿ, ಈ ಯೋಜನೆಯನ್ನ ಹಿಂಪಡಿಲೇಬೇಕು, ಇಲ್ಲದೆ ಹೋದ್ರೆ ನಾನು ಧರಣಿ ಕೂರ್ತೀನಿ ಅಂತ ಹೇಳ್ತಿದ್ದಾರೆ. ದೇವೇಗೌಡರು ತಮ್ಮ ಇಳಿ ವಯಸ್ಸಿನಲ್ಲಿ ಈ ಹೋರಾಟಕ್ಕೆ ನಾನು ಇಳಿತೀನಿ ಅನ್ನುವಂಥದ್ದನ್ನ ಘೋಷಣೆ ಮಾಡಿದ್ದಾರೆ. ದೇವೇಗೌಡರು ಕೊಟ್ಟಿರುವಂತಹ ಗಡುವಿನ ಕಾರಣಕ್ಕಾಗಿ ಸರ್ಕಾರ ತಾನು ಇಟ್ಟಂತಹ ಹೆಜ್ಜೆಯಿಂದ ಹಿಂದೆ ಸರಿಯುತ್ತಾ ಅಥವಾ ಅಲ್ಲಿರುವ ರೈತರ ಮನವೊಲಿಕೆಯನ್ನು ಮಾಡುತ್ತಾ? ಈ ಯೋಜನೆ ಅನುಷ್ಠಾನದ ವಿಚಾರದಲ್ಲಿ ಬೇರೆನೇನಾದರೂ ಡಿವಿಯೇಟ್ ಮಾಡೋದ್ರ ಕಡೆಗೆ ಸರ್ಕಾರ ಹೋಗುತ್ತಾ? ಹೇಗೆ ಈ ಯೋಜನೆ ಅನುಷ್ಠಾನಕ್ಕೆ ಸರ್ಕಾರ ಮುಂದಾಗುತ್ತೆ? ಎಲ್ಲ ಪ್ರಶ್ನೆಗಳು ಕೂಡ ಇಲ್ಲಿ ಇರುವಂಥದ್ದೇ. ಆದರೆ ನಮಗೆ ಟೌನ್ಶಿಪ್ ಬೇಡವೇ ಬೇಡ ಅನ್ನುವಂಥ ಅಭಿಪ್ರಾಯ ಹೋರಾಟ ನಿರತ ರೈತರಿಂದ ವ್ಯಕ್ತವಾಗ್ತಾ ಇದೆ. ಹೋರಾಟದಲ್ಲಿ ನಿರತರಾಗಿರ್ತಕ್ಕಂತಹ ರೈತರು ಹೇಳ್ತಾ ಇರುವಂತಹ ಮಾತುಗಳು, ಬಿಡದಿ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಟೌನ್ಶಿಪ್ ವಿರೋಧಿ ಹೋರಾಟ ನಡೀತಾ ಇದೆ. ಈ ಒಂದು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಹಸಿರು ಶಾಲನ್ನು ಹೊಂದಿರುವಂತಹ ರೈತರು ನಿನ್ನೆ ಪೊರಕೆ ಹಿಡ್ಕೊಂಡು ಇವತ್ತು ಒನಕೆ ಹಿಡ್ಕೊಂಡು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಭೈರಮಂಗಲ ಸರ್ಕಲ್ ಬಳಿ ರೈತರಿಂದ ಪ್ರತಿಭಟನೆ ಹಾಗೂ ರಸ್ತೆ ತಡೆ ಇವತ್ತು ನಡೆದಿದೆ. ಆ ಮೂಲಕ ರೈತರು ಈ ಹೋರಾಟವನ್ನ ತೀವ್ರಗೊಳಿಸೋದಕ್ಕೆ ಮುಂದಾಗಿದ್ದಾರೆ. ಟೌನ್ಶಿಪ್ ಯಾವುದೇ ಕಾರಣಕ್ಕೂ ಬೇಡವೇ ಬೇಡ ಅನ್ನುವಂಥದ್ದು ರೈತರ ನಿಲುವು. ಈ ಕೆಲವು ಹಳ್ಳಿಗಳಲ್ಲಿ ರೈತರ ನಿಲುವು ಈ ಸ್ವರೂಪದಲ್ಲಿದೆ. ಸರ್ಕಾರದಿಂದ ಸರ್ವೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಇವತ್ತು ರೈತರು ನಡೆಸಿದ್ದಾರೆ. ಯಾರೆಲ್ಲ ಭೈರಮಂಗಲ ಸರ್ಕಲ್ ನಲ್ಲಿ ಸೇರಿದ್ರು ಆ ರೈತರುಗಳು ಈ ಹೋರಾಟವನ್ನ ತೀವ್ರಗೊಳಿಸುವುದರ ಕಡೆಗೆ ಹೊರಟಿದ್ದಾರೆ. ಮತ್ತು ಪ್ರತಿಭಟನಾ ಸ್ಥಳದಲ್ಲಿ ವಿಷದ ಬಾಟಲ್ ಹಿಡಿದು ಸರ್ಕಾರಕ್ಕೆ ಸವಾಲು ಎಸೆಯುವಂತಹ ಕೆಲಸವನ್ನು ಕೂಡ ಈ ಹೋರಾಟ ನಿರತ ರೈತರು ಮಾಡಿದ್ದಾರೆ. ಪ್ರತಿಭಟನಾ ಸ್ಥಳದಲ್ಲಿನೇ ವಿಷದ ಬಾಟಲ್ಗಳನ್ನ ತೋರಿಸಿದ್ದಾರೆ. ಆ ಮೂಲಕ ನಾವು ವಿಷ ಸೇವಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ಕೊಡುವಂತಹ ಪ್ರಯತ್ನವನ್ನ ಬಿಡದಿಯ ರೈತರು ಮಾಡ್ತಾ ಇದ್ದಾರೆ. ತಾಳ್ಮೆಯ ಪರೀಕ್ಷೆ ಬೇಡ, ಪ್ರಾಣ ಬಿಡ್ತೀವಿ, ಆದ್ರೆ ಜಮೀನು ಬಿಡೋದಿಲ್ಲ ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಾಳ್ಮೆಯನ್ನ ನೀವು ಪರೀಕ್ಷೆ ಮಾಡಬೇಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ರೈತರು ಹೇಳ್ತಾ ಇರುವಂತಹ ಮಾತೇನಿದೆ, ಹಾಗೆಯೇ ಈ ಒಂದು ಬಿಡದಿ ಹೋಬಳಿ ಏನಿದೆ ಇದು ಬರುವಂಥದ್ದು ಮಾಗಡಿ ಕ್ಷೇತ್ರದ ಕೆಳಗೆ. ಮಾಗಡಿ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರು ಏನು ಉತ್ತರವನ್ನು ಕೊಡ್ತಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀವಿ. ಎರಡ್ರಲ್ಲಿ ಒಂದಾಗ್ಬೇಕು. ನಾವ್ ಇದ್ ಕೊಡ್ಬಿಟ್ಟೆ ಸಾಯ್ತೀವಿ. ನಮ್ ಶವದ ಮೇಲೆ ಅವರು ಮಾಡೋ JMC ಮಾಡ್ಬೇಕು. ಅವರು ಇಲ್ಲ ಅವ್ರು ಇರ್ಬೇಕಿಲ್ಲ ನಾವ್ ಇರ್ಬೇಕಷ್ಟೇ ಹೇಳ್ತಾ ಇರೋದು. ಯಾರಪ್ಪನ್ ಸೊತ್ತಲ್ಲ ಇದು, ನಮ್ಮ ಅಪ್ಪ ತಾತಿರ್ ಸೊತ್ತಿದ್ದು. ನಾವೇನು ಅವ್ರಿಗೆ ಇದ್ ಮಾಡ್ಕೊಳ್ಳೋದ? ಯಾರು ಕೊಟ್ಟಿದ್ ರೈಟ್ಸ್ ಇದು ಇದ್ ಮಾಡಕ್ಕೆ? ನೆನ್ನೆ ನೋಡಿದ್ದಲ್ಲ, ಇವತ್ ನೋಡ್ಬೇಕಾಗುತ್ತೆ. ಇವತ್ ಏನು ಅಂತ ತೋರಿಸ್ತೀವಿ. ನಿಮ್ ಜಾಗಕ್ಕೆ ಬಂದಾಗ ಅದು ವಿಷಯದ ಬಾಟ್ಲಿ ಇಟ್ಕೊಂಡು ಕೂತ್ಕೊಳ್ಳಿ. ಯಾರು ಕಂಡವ್ರ ಜಾಗಕ್ಕೆ ನೀವಾಗ ಹೋಗಿ ವಿಷಯದ ಬಾಟ್ಲಿ ಇಟ್ಕೊಂಡು ಕೂತ್ಕೋತೀರಾ? ನಿಮ್ ಜಾಗಕ್ಕೆ ಬಂದಾಗ ನೀವು ವಿಷಯದ ಬಾಟ್ಲಿ ಇಟ್ಕೋತೀರಾ, ನೀವೇನ್ ಮಾಡ್ತೀರಾ ಮಾಡಿ. ಯಾರ್ದೋ ಬೇರೆಯವ್ರ ಜಾಗಕ್ಕೆ ಹೋದಾಗ ನೀವು ವಿಷಯದ ಬಾಟ್ಲಿ ಇಟ್ಕೊಂಡ್ರೆ ಅದಕ್ಕೆ ಯಾರು ಹೊಣೆ? ನಿಮ್ ಜಾಗಕ್ಕೆ ಬರ್ತೀವಿ ಅಲ್ವಾ, ಅವಾಗ ವಿಷಯದ ಬಾಟ್ಲಿ ಇಟ್ಕೊಂಡು ಬಂದು ನಮ್ಮ ಮೇಡಮ್ ಮೇಲೆ ಮಾಡಿ ಅಂತ ಹೇಳಿ ಅವ್ರು ಬಂದು ಇಲ್ಲಿ ನೋಡ್ಬೇಕು. ಅವ್ನ್ ಬಾಲಕೃಷ್ಣ ಅಲ್ಲಿ ಕುತ್ಕೊಂಡು ಹೇಳೋದಲ್ಲ, ಗೂಂಡಾಗಿರಿ ಮಾಡ್ತಾರೆ ಅಂತ. ಅವನು ಗೂಂಡಾಗಿರಿ ಮಾಡಕ್ ಕಳ್ಸೋದು ಎಲ್ಲಾರ್ನು. ಅವ್ರು ಗೂಂಡಾಗಿರಿ ಮಾಡೋದ್ ರೈತರಲ್ಲ. ರೈತರು ಅವ್ರ ಪಾಡ್ಗ ಅವ್ರು ಕೆಲಸ ಮಾಡ್ಕೊಂಡು ಅವ್ರ ಮನೇಲಿ ಇದ್ದವ್ರನ್ನ ರೋಡ್ ತಂದು ಕೂರ್ಸಿದಾರೆ. ಇವತ್ತು ಯಾಕಿಷ್ಟು ಹೊಟ್ಟೆ ಉರ್ಸ್ಬೇಕು ರೈತರನ್ನೆಲ್ಲ? ಈಗ ನಾವು ಹೋಯ್ತೀವಲ್ಲ ಸರ್ವೆ ಮಾಡ್ಲಿಕ್ಕೆ, ಆ ರೈತ ವಿರೋಧ ಮಾಡ್ತಾ ಇದ್ದಾನೆ ಅಂತ ನೀವೇ ಮೀಡಿಯಾದವ್ರು ಮಾಡಿ. ಈಗ ಅವ್ರನ್ನೇ ಮೀಡಿಯಾದವ್ರನ್ನ ನಾವು ಒಪ್ಪಿಗೆ ಇಲ್ಲ ಅನ್ನೋರ್ನ ಮೀಡಿಯಾದಲ್ಲಿ ಮಾಡಿಸ್ರಿ. ಈಗ ಯಾವುದು ನಾವು ಫೈನಲ್ ನೋಟಿಫಿಕೇಶನ್ ಮಾಡಿದೀವಲ್ಲ, ಅವ್ರು ಒಪ್ಪಿಗೆ ಇಲ್ಲ ಅನ್ನೋರು ಬರ್ದು ಕೊಡ್ಲಿ ನಮಗೆ. ಮೆಜಾರಿಟಿ ಒಪ್ಕೊಂಡಿರೋದಕ್ಕೆ ಇವರು ಕಡಿಮೆ ಇರೋರು ಗಲಾಟೆ ಮಾಡ್ತಾ ಇರ್ತಕ್ಕಂಥದ್ದು. ಯಾರು ಕೊಡಲ್ವಾ ಅವ್ರಿಗೆ ಅಧಿಕೃತವಾಗಿ ಸೈನ್ ಹಾಕಿ ಕೊಟ್ಬಿಟ್ರೆ ನಾವು ನಮ್ಮ ಪಾಡಿಗೆ ನಾವು ಇಲ್ಲಿಂದಾನೇ ಹೊಂಟೋಗ್ಬಿಡ್ತೀವಿ. ಚಳುವಳಿನೇ ಮಾಡಲ್ಲ. ನಾವು ಸೈನ್ ಹಾಕಿ ಕೊಟ್ಬಿಟ್ರೆ DC ಅವರು ನಾವು ನಗ್ನಗ್ತಾ ಅವ್ರದ್ದು ಮಾಡ್ಕೊಂಡು ಹೋಗ್ಲಿ. ನೋಡೋಣ ಅದನ್ನೆಲ್ಲ ಮುಂದೆ. ಈಗ ಮೊದಲು ಯಾರು
ಅಭಿಪ್ರಾಯ ಕೊಟ್ಟಿದ್ದಾರೆ ನಮಗೆ ಬೇಕು ಅಂತ ಅವ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಆಮೇಲೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ. ಅದಕ್ಕೆ ಸರ್ವೆಗೂ ಬಿಡ್ತಾ ಇಲ್ವಲ್ಲ ಸರ್, ಈ ತರ ಅಡ್ಡ ಆಗ್ತಿದ್ದಾರೆ, ಇದು ಮಾಡಿ ಮುಂದೆ ನೋಡೋಣ ಅದಕ್ಕೆ ಅದು ಯಾವ ರೀತಿ ಎದುರಿಸಬೇಕಂತ ಮಾಡ್ತೀವಿ. ಹೀಗೆ ರೈತರು ಸವಾಲೆಸಿತಾ ಇದ್ದಾರೆ, ಶಾಸಕರು ಇಲ್ಲ ನಾವು ಮಾಡ್ತೀವಿ ಅಂತೇಳಿ ಹೊರಟಿದ್ದಾರೆ. ಈ ಇಡೀ ವಿಚಾರದಲ್ಲಿ ಈಗಾಗಲೇ ಟೌನ್ಶಿಪ್ ಮತ್ತು ಸರ್ವೆ ಪರವಾಗಿಯೂ ಕೂಡ ಕೆಲ ಭಾಗದ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸರ್ವೆ ಮಾಡೋದಕ್ಕೆ ಬಿಡಿ ಅನ್ನುವಂಥ ಆಗ್ರಹವನ್ನ ಈ ಒಂದು ಯೋಜನೆಯ ಪರವಾಗಿ ನಿಂತಿರ್ತಕ್ಕಂತಹ ರೈತರು ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಕೂಡ ಜಮೀನನ್ನ ಕಳ್ಕೊಳ್ತಾ ಇದ್ದಾರೆ. ಈ ಒಂದು ಟೌನ್ಶಿಪ್ ಯೋಜನೆಯನ್ನ ಬೆಂಬಲಿಸ್ತಾ ಇರುವಂತಹ ರೈತರು ಬಿಡದಿ ಹಾರೋಹಳ್ಳಿ ರಸ್ತೆಯಲ್ಲಿ ಕುಳಿತು ಇವತ್ತು ಧರಣಿಯನ್ನ ನಡೆಸಿದ್ದಾರೆ. ಅವರು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೂಡ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಸರ್ವೆ ಅಧಿಕಾರಿಗಳ ಮೇಲಿನ ಹಲ್ಲೆಗೆ ಅವರು ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಹಲ್ಲೆ ನಡೆಸಬಾರದು ಅಂತ ಹೇಳ್ತಿದ್ದಾರೆ. ನಾವು ನಮ್ಮ ಜಮೀನನ್ನು ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಸರ್ವೆ ಮಾಡೋದಕ್ಕೆ ಬಿಡಬೇಕು ಅಂತ ಈ ರೈತರು, ಅಂದ್ರೆ ಯಾರು ಟೌನ್ಶಿಪ್ ಪರವಾಗಿದ್ದಾರೆ ಅಥವಾ ತಮ್ಮ ಜಮೀನನ್ನ ಸರ್ಕಾರ ಕೊಡುವಂತಹ ಪರಿಹಾರದ ಹಣಕ್ಕೆ ಕೊಡೋದಿಕ್ಕೆ ರೆಡಿ ಇದ್ದಾರೆ, ಸಿದ್ಧರಾಗಿದ್ದಾರೆ, ಅಂತಹ ರೈತರು ಸರ್ವೆ ಮಾಡಿಸ್ಬೇಕು ಅಂತ ಹೇಳಿ ಪಟ್ಟು ಹಿಡಿತಾ ಇದ್ದಾರೆ. ತಮ್ಮ ಜಮೀನುಗಳು ಕೂಡ ಸರ್ವೆ ಆಗಲಿ ಅಂತ ಹೇಳ್ತಿದ್ದಾರೆ. ಹೊರಗಿನಿಂದ ಕರೆಸಿ ಗಲಾಟೆ ಮಾಡಿಸಿದ್ದಾರೆ ಅನ್ನುವಂಥ ಆರೋಪ ಇಲ್ಲಿ ರೈತರಿಂದ ಬರ್ತಾ ಇದೆ. ಆದರೆ ಇಲ್ಲಿ ನಿಜಕ್ಕೂ ಹೊರಗಿನವರು ಯಾರು? ಈ ಪ್ರಶ್ನೆಗೆ ಉತ್ತರವನ್ನ ಕಂಡು ಹುಡುಕಲೇಬೇಕು. ಯಾಕಂದ್ರೆ ಇಲ್ಲಿ ಶಾಸಕರು ಕೂಡ ಹೇಳ್ತಿದ್ದಾರೆ, ನಿಮ್ಮ ಜಮೀನಿಗೆ ಬಂದಾಗ ಬೇಕಾದ್ರೆ ಹಿಡೀರಿ, ಬೇರೆಯವರ ಜಮೀನಿಗೆ ಹೋದಾಗ ನೀವು ಯಾಕೆ ವಿಷದ ಬಾಟ್ಲಿ ಹಿಡ್ಕೊಳ್ತಿದ್ದೀರಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಹೊರಗಿನವರು ಯಾರು ಅನ್ನುವ ಪ್ರಶ್ನೆಯೂ ಬರುತ್ತೆ. ಆದ್ರೆ ರೈತರು ಕೂಡ ಹೇಳ್ತಿದ್ದಾರೆ ಹೊರಗಿನವ್ರನ್ನ ಕರೆಸ್ಕೊಂಡು ಗಲಾಟೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಈ ವಿಚಾರದಲ್ಲಿ ಈ ಯೋಜನೆ ಪರ ಇರುವಂತಹ ರೈತರ ಮಾತುಗಳು ಹೇಗಿದ್ದಾವೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಇಲ್ಲಿ ನಮ್ಮ ಸ್ಥಳೀಯವಾಗಿ ಪರ ವಿರೋಧ ಇರ್ತಕ್ಕಂಥ ರೈತರುಗಳಿಂದ ಆಗಿಲ್ಲ ಅಂತ ನಾನಾದ್ರೂ ಭಾವಿಸ್ಕೋತೀನಿ. ಹೊರಗಡೆಯಿಂದ ಬಂದಿರತಕ್ಕಂಥ ಚಾಮರಾಜನಗರ, ಮಂಡ್ಯ, ಮದ್ದೂರು ಅಲ್ಲಿಂದ ಬಂದವರು ಇವರಿಗೆ ಪ್ರೇರಣೆ ಮಾಡಿ ಅವ್ರನ್ನ ಅಶಾಂತಿಗೆ ಭಂಗ ಬರಲು ಹುನ್ನಾರ ನಡೀತಾ ಇದೆ ಹೊರಗಡೆಯಿಂದ. 21 ಜನ ರೈತರು ಒಪ್ಪಿಗೆ ಕೊಟ್ಟ ಮೇಲೆ ಅವ್ರಿಗೆ ಅರ್ಜೆನ್ಸಿ ಮಾಡ್ಬೇಕಾ ಬೇಡವಾ? ಹೊರಗಡೆಯಿಂದ ಗೂಂಡಾಗಳು ಕರೆಸಿ ಅಧಿಕಾರಿಗಳು ಅಲ್ಲೇ ಮಾಡಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಮಾಡಿದ್ದಾರೆ. ರಕ್ಷಣೆ ಅವ್ರಿಗೆ ಇಲ್ಲ, ನಮ್ಗೆ ಯಾವ ರಕ್ಷಣೆ ಇರ್ತದೆ? ಮುಂದೆ ಯಾವ ರೀತಿ ಕ್ರಮ ತಗೋತಾರೆ ಇವರು? ಪೊಲೀಸ್ ಅಧಿಕಾರಿಗಳು ನಮ್ಗೆ ರಕ್ಷಣೆ ಕೊಡಬೇಕು. ನೆಕ್ಸ್ಟ್ JMC ಮಾಡ್ಬೇಕು ಅರ್ಜೆಂಟ್ ಆಗಿ. ಅವರು 6-1 ಮಾಡಿ ಬೇಗ JMC ಮಾಡಬೇಕು ಅನ್ನೋದು ನಮ್ಮ ಆದೇಶ. ರಾಜಕಾರಣಿಗಳು ಬಂದು ರಾತ್ರೋರಾತ್ರಿ ಬರೋದು, ಇವರನ್ನ ಗುಂಪುಗಾರಿಕೆ ಮಾಡಿ ಎತ್ಕಟ್ಟೋದು, ಇದಕ್ಕೆ ರಾಜಕಾರಣ ಬೆರೆಸೋದು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಈ ಪ್ರಾಜೆಕ್ಟ್ ಮಾಡಬಾರ್ದು ಅನ್ನೋದೊಂದು ಉದ್ದೇಶ. ಬೇರೆ ಯಾರು ಮಾಡಿದ್ರು ಇದನ್ನು ಕೇಳ್ತಿರ್ಲಿಲ್ಲ. ಇವರು ಪ್ರಾಜೆಕ್ಟ್ ತುಂಬಾ ಚೆನ್ನಾಗಾಗ್ಲಿ ಅಂತ ಹಿಂದೆ ಎಲ್ಲ ಸ್ಟೇಟ್ಮೆಂಟ್ಗಳು ಕೊಟ್ಟರು. ಹೀಗೆ ಇಲ್ಲಿ ಪರ ವಿರುದ್ಧದ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ವಿ. ಆದರೆ ಇಲ್ಲಿ ಇಡೀ ವಿಚಾರವನ್ನು ನಾವು ಗಮನಿಸಬೇಕು. ಸರ್ವೆಗೆ ಬಂದ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಈಗಾಗಲೇ ಕೇಸನ್ನು ದಾಖಲಿಸಿಕೊಳ್ಳಲಾಗಿದೆ. ಈ ಕೇಸ್ ದಾಖಲಿಸಿಕೊಂಡಿರುವಂತಹ ವಿಚಾರದಲ್ಲೂ ಕೂಡ ಈಗ ಪರ ವಿರೋಧದ ಚರ್ಚೆಗಳಾಗ್ತಾ ಇದ್ದಾವೆ. ಒಟ್ಟು 11 ರೈತರ ವಿರುದ್ಧ FIR ದಾಖಲು ಮಾಡಿಸಿದ್ದಾರೆ ಈಗ ಪೊಲೀಸರು ಈಗಾಗಲೇ FIR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ 11 ರೈತರ ವಿರುದ್ಧ. ಇವರೆಲ್ಲರೂ ಕೂಡ ಈ ಯಾರು ನಿನ್ನೆ ಸ್ಥಳದಲ್ಲಿ ಇರದೇ ಇದ್ದಂತಹ ರೈತರ ಮೇಲೂ ಕೂಡ FIR ದಾಖಲಿಸಿರುವ ಆರೋಪ ಈಗ ಎದುರಾಗಿದೆ. ಅವರು ಸ್ಥಳದಲ್ಲಿ ಇರಲಿಲ್ಲ, ಈ ಗಲಾಟೆಯಲ್ಲಿ ಇರಲಿಲ್ಲ, ಅಂತಹ ರೈತರ ಮೇಲೂ ಕೂಡ FIR ಆಗಿದೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಹಾಗಾದ್ರೆ ಯಾರವರು ಬೇರೆ ಎಲ್ಲೋ ಇದ್ದಾಗ ಅವ್ರ ಮೇಲೆ ಯಾಕೆ ಹಾಕಿದ್ದಾರೆ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ಆದರೆ ಗಲಾಟೆಯಲ್ಲಿ ಭಾಗಿಯಾಗದ ಘಟನಾ ಸ್ಥಳದಲ್ಲಿ ಇಲ್ಲದವರ ಮೇಲೂ ಕೂಡ FIR ಅನ್ನು ದಾಖಲಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಈ ವಿಚಾರದಲ್ಲಿ ಈ ಗಲಾಟೆ ನೇರವಾಗಿ ಮಾಡಿದಂಥವರು ಮತ್ತು ಅದಕ್ಕೆ ಪ್ರಚೋದನೆ ಕೊಟ್ಟವರು, ಯಾಕಂದ್ರೆ ಇಲ್ಲಿ ಗಲಾಟೆಗೆ ಪ್ರಚೋದನೆಯ ಸೆಕ್ಷನ್ಗಳನ್ನು ಸೇರಿಸಿರೋದ್ರಿಂದಾಗಿ ಅಲ್ಲಿ ಸ್ಥಳದಲ್ಲಿ ಇಲ್ಲದೇ ಇದ್ರೂ ಕೂಡ ಪ್ರಚೋದನೆ ಕೊಡೋರು ಎಲ್ಲಿ ಕೂತ್ಕೊಂಡು ಕೂಡ ಪ್ರಚೋದನೆ ಕೊಡಬಹುದು. ಹಾಗಾಗಿ ಗಲಾಟೆಗೆ ಪ್ರಚೋದನೆ ಸೆಕ್ಷನ್ಗಳ ಅಡಿಯಲ್ಲೂ ಕೂಡ ಕೇಸನ್ನು ದಾಖಲಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಪೊಲೀಸರ ಕ್ರಮಕ್ಕೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಅಂಥವರ ಪಾಲಿಗೆ ಕಾನೂನು ಸಹಾಯಕ್ಕೆ JDSನವರು ನಿಂತಿದ್ದಾರೆ. JDSನ ಕಾನೂನು ಘಟಕ ಈ ವಿಚಾರದಲ್ಲಿ ಯಾವ ರೈತರ ವಿರುದ್ಧ ಈಗಾಗಲೇ FIR ದಾಖಲಾಗಿದೆಯೋ ಆ ರೈತರ ಪರವಾಗಿ JDSನವರು ಇವಾಗ ಜಾಮೀನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. JDS ಕಾನೂನು ಘಟಕದಿಂದ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಸಿದ್ಧತೆಗಳು ನಡೀತಾ ಇದ್ದಾವೆ. ಈ ವಿಚಾರದಲ್ಲೂ ಕೂಡ ಅಷ್ಟೇ ರಾಜಕೀಯದ ಸಮರ ನಡೀತಾ ಇರುವಂಥದ್ದು. ಇಲ್ಲಿ ವಿಶೇಷವಾಗಿ ರೈತರು ಹಾಗೆಯೇ ಈ ಒಂದು ಹೋರಾಟಗಾರರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀವಿ. ಹೋರಾಟದಲ್ಲಿ ಮುಂಚೂಣಿಲಿ ಯಾರು ಪ್ರಬಲವಾಗಿದ್ದಾರೆ ಅವ್ರನ್ನ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿ FIR ಮಾಡ್ತಾರೆ. ಉದಾಹರಣೆಗೆ ಸಾಕ್ಷಿ ಸಮೇತ ಹೇಳ್ಬೇಕಾದ್ರೆ GPD ಅಧಿಕಾರಿ ಪ್ರದೀಪ್ ಅವರು ಇರ್ಬೋದು ಅಥವಾ ಪೊಲೀಸ್ ಅಧಿಕಾರಿ ಗಿರೀಶ್ ಅವರು ಕೇಳಿದ್ರು, ಅವರು ಸಹ ಮಾಹಿತಿ ಕೊಡ್ತಾರೆ. ನಾನು ಘಟನಾ ಸ್ಥಳದಲ್ಲಿ ಇದ್ದ, ಅದು ಅಲ್ಲಿಂದ 500 ಮೀಟರ್ ದೂರದಲ್ಲಿ ಇದ್ದ ಅನ್ನೋದು ಅವ್ರಿಗೂ ಗೊತ್ತು. ಮೊದಲನೇದು. ಎರಡನೇದು, ಕೃಷ್ಣ ಅನ್ನೋರ ಮೇಲೆ FIR ಮಾಡಿದ್ದಾರೆ. ಅವರು ನಿನ್ನೆ ಕೋರ್ಟ್ ನ್ಯಾಯಾಲಯದ ರಾಮನಗರ ಕೇಸ್ ಇತ್ತು, ಜಮೀನ್ ಸಿವಿಲ್ ಮ್ಯಾಟರ್ ಇತ್ತು, ಅವ್ರು ಕೋರ್ಟ್ ನ್ಯಾಯಾಲಯದಲ್ಲಿ ಹಾಜರಾಗಿದ್ದಾರೆ. ಸರ್, ನಿನ್ನೆ ನಾನು ರಾಮನಗರ ಹೋಗಿದ್ದೆ, ಕೇಸ್ ಇತ್ತು ಕೋರ್ಟಲ್ಲಿ. ಲಾಯರ್ನ ಕನ್ಸಲ್ಟ್ ಮಾಡಿ ಬರೋದಕ್ಕೆ ನಾನು ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ನಾನು ಅಲ್ಲಿ ಘಟನಾ ಸ್ಥಳಕ್ಕೆ ಹೋಗೋದಕ್ಕೆ ಅಷ್ಟೊತ್ತಿಗಾಗಲೇ ಗಲಾಟೆ ಎಲ್ಲ ಮುಗಿದೋಗಿತ್ತು, ಎಲ್ಲವೂ ಶಾಂತವಾಗಿತ್ತು.
ಆದರೂ ಕೂಡ ನನ್ನ ಹೆಸರು ಸೇರಿಸಿದ್ದಾರೆ. ಯಾಕಂದ್ರೆ ನಾವು ಹೋರಾಟದಲ್ಲಿ 1.5 ವರ್ಷದಿಂದಲೂ ಕೂಡ ನಾವು ಮುಂಚೂಣಿಯಲ್ಲಿ ಇರ್ತೀವಿ. ಯಾರ್ಯಾರು ಅಕ್ವೈರ್ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೋ ಅವ್ರ ಮೇಲೆಲ್ಲ ಕೇಸ್ ಹಾಕಿಸ್ತಾ ಇದ್ದಾರೆ. ಇದೇನು ಹೊಸದಲ್ಲ. ಯಾಕಂದ್ರೆ ಅವ್ರನ್ನ ಹತ್ತಿಕ್ಕೋ ಒಂದು ಉದ್ದೇಶ ಇದಷ್ಟೇ. ಯಾರು ಪ್ರಭಾವಿಗಳು ಮಾಡ್ತಾ ಇರೋಂಥ ಕೆಲಸ ಇದು. ರೈತರುಗಳು ಕೊಲೆಗಾರರು ಅಂತ ಬಿಂಬಿಸೋಕೆ ಸರ್ಕಾರ ಹೊರಟೈತೆ. ಅಥವಾ ಪೊಲೀಸ್ ಇಲಾಖೆ ಇಟ್ಕೊಂಡು ಹೊರಟಲ್ಲ. ಪೊಲೀಸ್ ಇಲಾಖೆ ಉದ್ದೇಶ ಗೊತ್ತಿಲ್ಲ. 307 ಹಾಕಿ ಕೊಲೆ ಪ್ರಯತ್ನ ಮಾಡಿದ್ದಾರೆ ಅಂತ ಒಂದು FIR ಮಾಡಿದ್ದಾರೆ ಅಂತ ಅಂದ್ರೆ ಇದು ಪೊಲೀಸ್ ಇಲಾಖೆ ಯಾವ ಮಟ್ಟಕ್ಕೆ ಹೋಗಿದೆ ಅಥವಾ ಸರ್ಕಾರ ಯಾವ ಮಟ್ಟಕ್ಕೆ ಅದೇ ರಸ್ತೆ ತಡೆಗೆ ಎಲ್ಲಕ್ಕೂ ನಮ್ಗೆ ಆಲ್ರೆಡಿ ಸಾಕಷ್ಟು FIR ಮಾಡ್ಕೊಂಡ್ ಬಂದ್ರು. ನಾವ್ ಯಾವ FIR ಜಗ್ಗಿಲ್ಲ. ಈ ಕೊನೆಗೆ ನಾವು ತರ FIR ಮಾಡಿದ್ದಾರೆ ಕೊಲೆ ಪ್ರಯತ್ನ. ನಮ್ಗೇನು ಪೊಲೀಸ್ನವ್ರು ಕೊಲೆ ಮಾಡೋ ಉದ್ದೇಶ ರೈತರಿಗೇನಿದೆ? ಕೊಲೆ ಪ್ರಯತ್ನ ಅಂತ ಮಹಿಳೆಯರ ಮೇಲೆ FIR ಮಾಡ್ತಾರೆ ಅಂದ್ರೆ ಆ GPD ಅಧಿಕಾರಿಗಳು ಮಹಿಳೆಯರಿಗೆ ಏನ್ ಸಂಬಂಧ? ತಮ್ಮ ಭೂಮಿಗೆ ಹಚ್ಚಿದ್ದು ಹೋರಾಟ ಮಾಡೋದು ತಪ್ಪ? ಇಲ್ಲಿ ಯಾವುದೇ ಒಬ್ಬ ರೈತನ ಮುಟ್ಟಿದ್ರೆ ಇಲ್ಲಿ ನಡೆಯೋ ಕೆಲಸನೇ ಬೇರೆ. ಇನ್ನು ಮುಂದಕ್ಕೆ ಇಲ್ಲಿವರೆಗೂ ಶಾಂತಯುತವಾಗಿ ಪ್ರತಿಭಟನೆ ಮಾಡ್ತಾರಂತ ರೈತರನ್ನ ಹತ್ತಿಕ್ಕೋಸ್ಕರ ಇವರು ಬೇಕಾಬಿಟ್ಟಿ ಕೇಸ್ಗಳನ್ನ ಹಾಕೊಂಡು ಇಲ್ಲಿ ಇಲ್ದಾರ ಮೇಲೆಲ್ಲ ಕೇಸ್ ಹಾಕಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ಮೋಸ್ಟ್ಲಿ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಮಾನ ಮರ್ಯಾದೆ ಏನಾರು ಇದ್ದಿದ್ರೆ ರೈತರ ಪರವಾಗಿ ನಿಲ್ತಾ ಇದ್ರಿ ಇವ್ರ ಸರ್ಕಾರ. ಸರ್ ನಾವಿವಾಗ ಏನು ನಮ್ಮ JDS ನ ಲೀಗಲ್ ಸೆಲ್ಲಿಂದ ಇವತ್ತು 20 ಜನ ಯಾರ ಮೇಲೆ ಕೇಸ್ ಹಾಕಿದ್ರೆ ಈಗ 11 ಜನದ ಹೆಸರಿದೆ. 11 ಜನಕ್ಕೆ ನಾವು ಬೇಲ್ಗೆ ನಾವು ಮೂವ್ ಮಾಡ್ತಾ ಇದ್ದೀವಿ. ಹೀಗೆ ಒಂದು ಕಡೆಯಲ್ಲಿ ರೈತರು ಹೋರಾಟಗಾರರು ಮತ್ತು JDSನವರು ರೈತರ ಬೆಂಬಲಕ್ಕೆ ನಿಂತು ಯಾರು ಹೋರಾಟದಲ್ಲಿ ನಿರತರಾಗಿದ್ದಾರೆ ಅವರ ಪರವಾಗಿ ನಿಂತಿದ್ದಾರೆ. ಇಲ್ಲಿ ಬಿಡದಿಯ ಬಡಿದಾಟ ಈಗ ಎಲ್ಲಿಗೆ ಬಂದು ನಿಂತಿದೆ? ದಳಪತಿಗಳು ಹೇಳ್ತಾ ಇದ್ದಾರೆ ಸರ್ಕಾರದ ಚಿತಾವಣೆಯಿಂದಾಗಿದೆ ಇದೆಲ್ಲವೂ ಕೂಡ ನಡೆದಿದೆ. ನಿನ್ನೆ ನಡೆದಿರುವಂತಹ ಗಲಾಟೆಗೂ ಕೂಡ ಸರ್ಕಾರದ ಚಿತಾವಣೆಯೇ ಕಾರಣ ಅಂತ ಹೇಳ್ತಿದ್ದಾರೆ. ಆದರೆ ಕಾಂಗ್ರೆಸ್ನವರು ಹೇಳ್ತಾ ಇರುವಂಥದ್ದು ಇದು ಕುಮಾರಸ್ವಾಮಿಯವರ ಚಿತಾವಣೆಯಿಂದಲೇ ಇದೆಲ್ಲವೂ ಕೂಡ ನಡೀತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ನವರು ವಾದಿಸ್ತಾ ಇದ್ದಾರೆ. ಅವರ ಪ್ರತಿವಾದ ಹಾಗೆ ನಡೆದಿದೆ. ಇನ್ನು ರೈತರ ಮೇಲೆ ದಬ್ಬಾಳಿಕೆಯನ್ನು ನಡೆಸುವಂತಹ ಕೆಲಸವನ್ನ ಈಗ ಸರ್ಕಾರ ಮಾಡ್ತಿದೆ ಅನ್ನೋದು ದಳಪತಿಗಳು ಮಾಡ್ತಾ ಇರುವ ಆರೋಪ. ಆದರೆ ಸರ್ವೆ ಮಾಡಿ ಅಂದಿದ್ದಕ್ಕೇನೆ ಮಾಡ್ತಾ ಇರುವಂಥದ್ದು ಅನ್ನುವಂತಹ ಪ್ರತಿವಾದ ಕಾಂಗ್ರೆಸ್ನಿಂದ ವ್ಯಕ್ತವಾಗ್ತಾ ಇದೆ. ವಿಶೇಷವಾಗಿ ಕಿತ್ಕೊಳ್ಳೋದಕ್ಕೆ ರೈತರ ಜಮೀನನ್ನು ಕಿತ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತೇಳಿ ದಳಪತಿಗಳು ಹೇಳ್ತಾ ಇದ್ರೆ ಎಲ್ಲವನ್ನೂ ಎದುರಿಸೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರು ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಸರ್ಕಾರಕ್ಕೆ 4 ರಿಂದ 5 ದಿನಗಳ ಗಡುವನ್ನ ದೇವೇಗೌಡರು ಕೊಟ್ಟರೆ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ನಾವು ಟೌನ್ಶಿಪ್ ಅನ್ನ ಮಾಡೇ ಮಾಡ್ತೀವಿ ಅಂತ. ನೀವು ಏನು ಗಡುವು ಬೇಕಾದ್ರೂ ಕೊಡಿ, ನಾವು ಟೌನ್ಶಿಪ್ ಅನ್ನ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಗಾಂಧಿ ಪ್ರತಿಮೆ ಬಳಿಯಲ್ಲಿ ಧರಣಿಗೆ ದೇವೇಗೌಡರು ನಿರ್ಧಾರವನ್ನ ಕೈಗೊಂಡ್ರೆ ಎಲ್ಲ ಕಡೆ ಕೂಡ ಜಮೀನು ಸ್ವಾಧೀನ ಆಗಿದೆ. ಆದರೆ ಒಂದ್ ಕಡೆ ಮಾತ್ರ ಈ ಕಿತಾಪತಿಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಸರ್ಕಾರದ ಕಡೆಯಿಂದ ಸಿಗ್ತಾ ಇರುವಂತಹ ಪ್ರತಿವಾದ. ಹೀಗೆ ಒಂದರ ಮೇಲೆ ಒಂದು ಪಟ್ಟಿಗೆ ಎದುರಾಗಿ ಪಟ್ಟು ಹಾಕ್ತಾ ಇದ್ದಾರೆ. ರೈತರು ಒಪ್ಪಿದ್ರೆ ನಮ್ಮ ಯಾವುದೇ ಅಭ್ಯಂತರ ಇಲ್ಲ ಅಂತೇಳಿ ದಳಪತಿಗಳು ಹೇಳ್ತಾ ಇದ್ದಾರೆ. ರೈತರೇನಾದರೂ ತಮ್ಮ ಜಮೀನನ್ನು ಕೊಡೋದಕ್ಕೆ ಒಪ್ಕೊಂಡ್ರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಸ್ಥಳೀಯರು ಒಪ್ಪಿದ್ದಾರೆ, ಹೊರಗಿನವರೇ ಗಲಾಟೆ ಮಾಡಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಸರ್ಕಾರದ ಕಡೆಯಿಂದ ಮತ್ತು ಕಾಂಗ್ರೆಸ್ನ ಕಡೆಯಿಂದ ಸಿಗ್ತಾ ಇರುವಂತಹ ಸಮರ್ಥನೆ ಅಥವಾ ಪ್ರತಿವಾದ. ಈ ವಿಚಾರದಲ್ಲಿ ಯಾವ ಸ್ವರೂಪದ ವಾಕ್ಸಮರ ನಡೀತಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಏಕಾಏಕಿ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಾಗ ಅಹಿತಕರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿತಾವಣೆಯೇ ಏನಿದೆ. ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಂದರಿಗೆ, ರೈತ ಜೀವನವನ್ನು ನಿರ್ವಹಿಸ್ತಕ್ಕಂಥ ತಾಯಂದರಿಗೆ ಮನವಿ ಮಾಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ ಇವತ್ತು ಶಾಂತಿಯುತವಂತ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿ, ನಿಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯ ಸರ್ಕಾರದ ದೌರ್ಜನ್ಯ ದುರ್ಬಳಕೆಗೆ ನಿಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ರೀತಿಯ ವಿರೋಧ ಆಗಬಹುದು ಅಂತಕ್ಕಂಥ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಕುಮಾರಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಯಿಂದ ಒಂದು ದೊಡ್ಡ ಏನು ಅವಾಂತರವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವರು ಕೂತ್ಕೊಂಡು ಹಿಂದೆ ಎಣಿತಾ ಇರ್ತಕ್ಕಂಥ ವಿಚಾರ. ಇದು ಯಾತಕ್ಕೆ ಮಾತು ಹೇಳ್ತೀನಿ ಅಂತಂದರೆ ನೋಡಿ, ಅದು ಗಲಾಟೆ ಆಗಿ 1 ಅವರ್ಗೆ ಸೋಷಿಯಲ್ ಮೀಡಿಯಾಗೆ ಬರ್ತಾರೆ ಕುಮಾರಸ್ವಾಮಿ ಅವರು. ಸೋಷಿಯಲ್ ಮೀಡಿಯಾ ಮುಂದೆ ಬಂದು ಮಾತಾಡ್ತಾರೆ, ಎಚ್ಚರಿಕೆ ಕೊಡ್ತಾರೆ ಪೊಲೀಸ್ನವ್ರಿಗೆ, ನಾನು ಮುಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಯ್ತೇನೆ ಹುಷಾರ್ ಅಂತಾರೆ. ಅಂದರೆ ಅದು ಬಾಲಿಶತನದ ವರ್ತನೆ ಅಲ್ವಾ ಅದು? ಪಾಪ ಕುಮಾರಸ್ವಾಮಿ ಇದಕ್ಕೆ ನೇರವಣೆ ಕುಮಾರಸ್ವಾಮಿನೇ. ಈ ಕುಮಾರಸ್ವಾಮಿ ಬಸ್ಗಳು ಮಾಡಿ ಅವ್ರವ್ರ ಕಾರ್ಯಕರ್ತರ ಪ್ರತಿಯೊಂದು ಕಡೆಯಿಂದನೂ 2 ಬಸ್ಸು ಡೈಲಿ ಹೋಗ್ಬೇಕು ಅಂತ ಹೇಳೋರಂತೆ. ಒಂದೊಂದು ತಾಲೂಕಿಂದ 2 ಬಸ್ ಇಲ್ಲಿ ಬರಬೇಕು, ಹಸಿರು ಶಾಲೆ ಹಾಕೊಂಡು ರೈತರ ಪರ ಅಂತ ಮಾಡಬೇಕು. ಯಾವ ಪುಣ್ಯಾತ್ಮ ಇದನ್ನು ಮಾಡಬೇಕು ಅಂತ ಹೊರಟ್ರಲ್ಲ, ಆ ಪುಣ್ಯಾತ್ಮನೇ ಇಂಥ ನಿಲ್ವು ಅಂದರೆ ಕುಮಾರಸ್ವಾಮಿಗೆ ನನಗೆ ಗೊತ್ತಿದ್ದಂಗೆ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವ್ರು ಏನು ಕೆಲಸ ಕೊಟ್ಟಿಲ್ಲ ಅಂತ ಕಾಣಿಸ್ತಿದೆ ಇವ್ರಿಗೆ. ಅದೇನೋ ಬೃಹತ್ ಕೈಗಾರಿಕಾ ಮಂತ್ರಿ ಅವ್ರೇನು ಅಲ್ಲಿ ಕೆಲಸ ಕೈಗಾರಿಕೆನಲ್ಲಿ ಮಾಡೋದು ಬಿಟ್ಬಿಟ್ಟು ಆಮೇಲೆ ಬೇಜಾನ್ ಸಮಸ್ಯೆಗಳು ಕರ್ನಾಟಕದ ಇದನ್ನ ಬಗೆಹರಿಸೋದು ಬಿಟ್ಬಿಟ್ಟು ಬೆಳಿಗ್ಗೆ ಎದ್ದು ಬಂದು ಇಲ್ಲಿ ಕೂತ್ಕೊಂಡು ಬಿಡದಿನಲ್ಲಿ ಈ ರೈತರನ್ನೆಲ್ಲ ಎತ್ಕಟ್ಕೊಂಡು ಜನ ತೀರ್ಮಾನ ಮಾಡ್ತಾರೆ. ಬಿಡಿ ನೋಡೋಣ, ಹೆಚ್ಚಿಗೆ ಇದ್ರೆ ಕೋರ್ಟ್ಗೆ ಹೋಗಿ ನೀವು ಸ್ಟಾಪ್ ಮಾಡಿ.
ನಾವು ಹಿಂಬರ ಕೊಡಲ್ಲ. ನೀವು ಹೋಗಿ ಕೋರ್ಟ್ಗೆ ಹೋಗಿ ನಮಗೆ ಬೇಡ ಅಂತ ಸ್ಟಾಪ್ ಮಾಡಿ. ನೀವು ಹಿಂದೆ ಈ ವಿಚಾರವಾಗಿ ಕೋರ್ಟ್ಗೆ ಹೋಗಿದ್ರು. ಕುಮಾರಸ್ವಾಮಿ ಅವರು ಮಾಡಿದಾಗ ನಮ್ಮ ನಾಯಕರುಗಳೇ ಕೋರ್ಟ್ಗೆ ಹೋಗಿದ್ರು ಇದು ವಿಚಾರವಾಗಿ. ಕೋರ್ಟ್ ರಿಜೆಕ್ಟ್ ಮಾಡ್ತು. ಇಲ್ಲ ಅಲ್ಲಿ ಟೌನ್ಶಿಪ್ ಆಗಬೇಕು ಮಾಡಿ ಅಂತೇಳಿ ಕೋರ್ಟಿಂದ ರಿಜೆಕ್ಟ್ ಮಾಡಿದೆ. ಅದನ್ನು ಅಸೆಂಬ್ಲಿಲಿ ಚರ್ಚೆ ಆಗಿದೆ. ಈಗೆಲ್ಲ ಕೊಡ್ತೀವಿ ನಿಮಗೆ. ಅಸೆಂಬ್ಲಿಲಿ ಚರ್ಚೆ ಆಗಿದೆ. ಕುಮಾರಸ್ವಾಮಿ ಅವರು ಈ ಟೌನ್ಶಿಪ್ ಮಾಡೇ ತೀರ್ತೀನಿ ಅಂತೇಳಿ ಅವ್ರು ಮುಖ್ಯಮಂತ್ರಿಯಾಗಿ ಮಾತಾಡಿರ್ತಕ್ಕಂಥದ್ದು ಕೂಡ ನಿಮ್ಮ ಕೈ ಕೊಡ್ತೀವಿ. ಈಗ ಈ ರೀತಿ ಇರ್ತಕ್ಕಂಥ ವ್ಯಕ್ತಿ DK ಶಿವಕುಮಾರ್ ಅವರ ಹೆಸರಿಗೆ ಕಳಂಕ ತರಬೇಕು ಅಂತೇಳಿ ಹಿಂದೆ ಕೂತ್ಕೊಂಡು ಈ ಥರ ಪಿತೂರಿ ಮಾಡಿ ಇದೊಂದು ದೊಡ್ಡ ಇಶ್ಯೂ ಮಾಡ್ಲಿಕ್ಕೆ ಹೊರಟಿದಾರಲ್ಲ, ಇದು ಕಾನೂನು ರೀತಿ ಕ್ರಮ ಆಗ್ತದೆ. ಮುಂದೆ ಏನಾಗ್ತದೆ ನೋಡೋಣ. ನಿನ್ನೆ ಹೊಡೆದವ್ರೆ ನಮ್ಮ ಅಧಿಕಾರಿಗಳಿಗೆ, ಅದು ಬಹಳ ಖಂಡನೀಯ. ಅದು ಹೊಡಿಬಾರ್ದು. ಯಾರು ಅಧಿಕಾರಿಗಳ ಮೇಲೆ ಕೈ ಮಾಡಿ. ಈಗ ನ್ಯಾಚುರಲಿ ಅಧಿಕಾರಿಗಳ ಮೇಲೆ ಕೈ ಮಾಡಿದಾಗ ಸೋಮೋಟೋ ಕೇಸ್ಗಳಾಗ್ತವೆ. ಈಗ ಅದನ್ನು ಕೋರ್ಟ್ ಕಲಿತಾರೆ. ಅವರು ವರ್ಷಾನುಗಟ್ಟಲೆ ಕೋರ್ಟ್ ಕಲಿತಾರೆ. ಪಾಪ ಅಮಾಯಕ ಹೆಣ್ಮಕ್ಳು, ಅಮಾಯಕರು, ಗೊತ್ತಿಲ್ಲದಿರ್ತಕ್ಕಂಥ ರೈತರು ಕೋರ್ಟ್ ಕಲಿತಾರೆ. ಇದು ಕುಮಾರಸ್ವಾಮಿ ಬರ್ತಾರೆ ಅವಾಗ ಇವರಿಂದ. ನಮ್ಮ ಹೆಣ್ಮಕ್ಳುಗಳು ಅರ್ಥ ಮಾಡ್ಕೋಬೇಕು ದಯಮಾಡಿ. ನಮ್ಮ ಮೇಲೆ ಗಲಾಟೆ ಆದರೆ ಒಂಥರ, ಅಧಿಕಾರಿಗಳ ಮೇಲೆ ಅಲ್ಲಿ ಬಂದಿರತಕ್ಕಂಥ ಸರ್ಕಾರಿ ಅಧಿಕಾರಿಗಳ ಮೇಲೆ ಗಲಾಟೆ ಆದರೆ ನ್ಯಾಚುರಲಿ ಅದು ಸೋಮೋಟೋ ಎಫ್ಐಆರ್ ಆಗ್ತದೆ. ಮುಂದೆ ಕಾದು ನೋಡ್ತಾ ಇರಿ ಯಾವ ಥರ ತಗೊಂಡು ಹೋಗ್ತೀವಿ ಅಂತೇಳಿ. ಹೀಗೆ ಕಾದು ನೋಡ್ತಾ ಇರಿ ಯಾವ ರೀತಿಯಾಗಿ ತಗೊಂಡು ಹೋಗ್ತೀವಿ ಅಂತ ಹೇಳ್ಕೊಂಡು SC ಬಾಲಕೃಷ್ಣ ಅವರು ನಗ್ತಾರೆ. ಮುಗುಳ್ನಗೆಯನ್ನು ಬೀರ್ತಾ ಇದ್ದಾರೆ. ಅವರ ನಗುವಿನ ಅರ್ಥ ಏನು ಗೊತ್ತಿಲ್ಲ. ಯಾವ ಸ್ವರೂಪದಲ್ಲಿ ತೆಗೆದುಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಆದರೆ ಏನೇನು ತೆಗೆದುಕೊಂಡು ಹೋದರೂ ಕೂಡ ಪಾರದರ್ಶಕವಾಗಿ ಆಗಲೇಬೇಕು. ಯಾಕಂದರೆ ಇದು ಪ್ರಜಾತಂತ್ರದ ವ್ಯವಸ್ಥೆ ಇರುವಂಥದ್ದು. ಇಲ್ಲಿ ದೇವೇಗೌಡರು ಇವತ್ತು ಈ ವಿಚಾರದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ದೇವೇಗೌಡರು ಒಂದು ಗಡುವನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಂದರೆ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನೇನು ಹೇಳಿದ್ದಾರೆ ದೇವೇಗೌಡರು ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಬಿಡದಿ ಹತ್ರ ಕಳಿಸ್ತಿದ್ದ. ಆದರೆ ಇವರು ಬಂದ ಒಂದು ತಿಂಗಳೇ ಆಗಿಲ್ಲ. ಇಲ್ಲಿ 40,000 ಸೈಟ್ರವರಿಗೆ ನಿವೇಶನ ಮಾಡಿರ್ತಕ್ಕಂಥ ಅಂಕಿಅಂಶಗಳಿದೆ. ನೀವು ಸಿದ್ದರಾಮಯ್ಯನವ್ರನ್ನ ತೆಗೆದು ಹೈಕಮಾಂಡನ್ನು ಒಲಿಸ್ಕೊಡ್ಲಿಕ್ಕೆ ಏನೇನು ಮಾಡಿದ್ರಿ ಆಶ್ವಾಸನ, ಅದನ್ನು ನೀವು ಇವತ್ತು ಸಂಪೂರ್ಣಗೊಳಿಸಬೇಕು. ಆ ಸಂಪೂರ್ಣಗೊಳಿಸಲಿಕ್ಕೆ ವ್ಯವಸ್ಥೆ ಮಾಡತಕ್ಕಂಥ ಮಾರ್ಗ ಈ ಬಿಡದಿಯ 7,000 ಎಕರೆ ಭೂಮಿನ ನಿವೇಶನ ಮಾಡಬೇಕು. ಇಷ್ಟೆಲ್ಲ ಇದ್ರೂ ಇದ್ರ ಮೇಲೆ ನಿಮಗೆ ಕಣ್ಣು ಯಾಕೆ ಕಣ್ಣು? ಯಾರು ಬೇಡಿಕೆ ಇಟ್ಟಿದ್ದಾರೆ? ಆ ಹೆಣ್ಮಕ್ಳು ತಡೆದಿದ್ದಾರೆ. ಜೀಪ್ ಕಲ್ಲು ಹೊಡೆದ್ರು. ನಾನು ಆ ಪ್ರಚೋದನೆಗೆ ಕಾರಣ ಯಾರು? ರೆವಿನ್ಯೂ ಅಧಿಕಾರಿಗಳು. ನಾನು DC ಬಗ್ಗೆ ವಾದ ಮಾಡಲ್ಲ. ಸರ್ಕಾರ ಮಾಡಬೇಕು ಅಂತ ಹೇಳಿದಾಗ DC ರೆವಿನ್ಯೂ ಅಧಿಕಾರಿಗಳು ಸರ್ವೆ ಮಾಡೋಕ್ಕೆ ಹೋಗಿ ಅಂತ ಕಳಿಸ್ತಾರೆ. DC ಇಸ್ ಹೆಲ್ಪ್ಲೆಸ್. 20 ದಿವಸ ಆದರೂ ಕನಿಷ್ಠ ಪ್ರಮಾಣ ನಿಮ್ಮ ಕಾಗದ ತಲುಪಿದೆ ಅಂತ ಹೇಳಿ ಎಂಡಾರ್ಸ್ಮೆಂಟ್ ಅಂತ ಹಿಂಬರ ಅಂತ ಕರೀತೀವೋ, ಎಂಡಾರ್ಸ್ಮೆಂಟ್ ಕೊಡಲಿಲ್ಲ ನನಗೆ. ಇನ್ನು ಈ ವಿಚಾರದಲ್ಲಿ ಹೇಗೆ ಪರವಿರೋಧದ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. FIR ಹಾಕೋದ್ರ ಮೂಲಕ ರೈತರನ್ನ ನಾವು ಕೈ ಕಟ್ಟೆ ಹಾಕ್ತೀವಿ, ಎದುರಿಸ್ತೀವಿ, ಬೆದರಿಸ್ತೀವಿ ಅಂತಕ್ಕಂಥ ಉದ್ದಟತನದಿಂದ ನಡ್ಕೊಳ್ತಾ ಇರ್ತಕ್ಕಂಥ ಈ ಸರ್ಕಾರ ಬಹುಶಃ ಒಂದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ರೈತಾಪಿ ವರ್ಗ ತಿರುಗಿ ಬಿದ್ರೆ ಬಹುಶಃ ಯಾವ ಸರ್ಕಾರಗಳು ಹೆಚ್ಚಿನ ಕಾಲ ಉಳಿಲಿಕ್ಕಾಗೋದಿಲ್ಲ. ಅವ್ರನ್ನ ಬೆದರಿಸಿ ಹೆದರಿಸಿ ರೈತರನ್ನ ಬೀದಿಗೆ ತಂದು ಜಮೀನನ್ನ ಕಸ್ಕೊಳ್ಬೋದು ಅನ್ನುವ ಭ್ರಮೆನಲ್ಲಿ ಅವ್ರೇನಾರು ಇದ್ರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಈ ರೀತಿ ದಬ್ಬಾಳಿಕೆ ಮಾಡೋದಕ್ಕಲ್ಲ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತದ್ದು. ಇದು ರೈತರ ಸರ್ಕಾರನ? ಇದು ರೈತ ವಿರೋಧಿ ಕೆಲಸ. ಇದನ್ನ ಈ ತರ FIR ಹಾಕಿ ರೈತರನ್ನ ಬೆದರಿಸ್ತೀನಿ ಅಂತ ಹೇಳಿದ್ರೆ ಅದು ನಿಮ್ಮ ಕೈಲಿ ಸಾಧ್ಯ ಇಲ್ಲ. ಇರೋದು ಇನ್ನು 1.5 ವರ್ಷ. ಯಾಕೆ ಹಾಳು ಮಾಡ್ಕೊಂಡು ಓದ್ತೀರ? 80% ರೈತರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಆದಮೇಲೆ ಯಾಕೆ ಈ ಹಠಮಾರಿತನ? ಯಾಕೆ? ಏನು ಉದ್ದೇಶ? ಇದರಿಂದ ಸಾಧಿಸೋದೇನು? ರೈತರ ಸಮಾಧಿ ಮೇಲೆ ನೀವು ಟೌನ್ಶಿಪ್ ಮಾಡ್ತೀರಾ? ನಿಮಗಿದು ಎಚ್ಚರಿಕೆ ಗಂಟೆ ಆಗಬೇಕು. ನಿನ್ನೆ ಮಾಡಿರೋ ಪೊರಕೆ ಸೇವೆ ನಿಮ್ಮ ಸರ್ಕಾರಕ್ಕೊಂದು ಎಚ್ಚರಿಕೆ ಗಂಟೆ ಆಗಬೇಕಾಗಿತ್ತು. ಈ ಒಂದು ಸನ್ನಿವೇಶ ಸೃಷ್ಟಿ ಮಾಡಿರೋಂಥದ್ದು ನಿಮಗೆಲ್ಲ ಗೊತ್ತಿದ್ದಂತೆ JDS ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿ ಅವರು. ಅವರೇ ಮಾಡಿದಂಥ ಪಾಪದ ಕೂಸನ್ನು
ವಿರೋಧ ಪಕ್ಷದ ಹೊಣೆನ ಹೊತ್ತು ಅವರು ವಿರೋಧದ ನಿರ್ವಹಣಾ ವ್ಯವಸ್ಥೆಯನ್ನು ಮಾಡೋದು ಬಿಟ್ಟು ಇವತ್ತು ರಾಜಕೀಯದ ಉದ್ದೇಶದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದನ್ನು ಸಹಿಸ್ಕೊಳ್ಳದಲೆ ಪ್ರತಿ ಹಂತದಲ್ಲೂ ಅಡಚಣೆ ಮಾಡಬೇಕು ಅಂತ ಪ್ರಚೋದನಾ ಹೇಳಿಕೆಗಳನ್ನು ಕೊಟ್ಕೊಂಡು ಈ ಒಂದು ಸನ್ನಿವೇಶಗಳನ್ನು ಸೃಷ್ಟಿ ಮಾಡೋಂಥದ್ದು ನಿಪುಣರು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಈ ಒಂದು ಯೋಜನೆ ಆರಂಭ ಮಾಡಿದ್ದೆ ಮಾನ್ಯ ಕುಮಾರಸ್ವಾಮಿ ಅವರು ಅಂತೇಳಿ ಹೇಳಿ, ಹೀಗಾಗಿ ಅವರು ಮಾಡಿದರೆ ಸಮಸ್ಯೆ ಇಲ್ಲ. ಇವತ್ತು ನಾವು ಅದನ್ನು ಮುಂದುವರಿಸ್ಕೊಂಡು ಹೋದರೆ ಇವತ್ತು ಅದಕ್ಕೆ ಅಡ್ಡಗಾಲು ಹಾಕುವಂಥದ್ದು ಆತ್ಮಾವಲೋಕನ ಮಾಡಿಕೊಳ್ಳಲಿ. ಇಲ್ಲ ಅವ್ರಾಗ ಈಗ ಅವ್ರು ಹೇಳ್ತಾರೆ ಮಿಕ್ಕಿದ್ರೆಲ್ಲ ನಮ್ಗೆ ಕೊಡ್ತಾ ಇದ್ದಾರೆ, ಅದನ್ನು ಅಳಿತಾ ಇದ್ದೀವಿ. ನಾವು ಯಾರು ಕೊಡ್ತಾ ಇಲ್ಲ ಅವ್ರದ್ದು ಅಳಿತಾ ಇಲ್ಲ ಅಂತ ಹೇಳಿದ್ದಾರೆ ಅವರು ಅಷ್ಟೇ. ಅವ್ರದ್ದು ಯಾರು ಫೋರ್ಸೇಬಲ್ ಮಾಡ್ತಾ ಇಲ್ಲ, ಅವರು ಯಾರು ಸೋಮೋಟೋ ಕೊಡ್ತಾರೆ ಅವ್ರದ್ದು ಮಾತ್ರ ನಾವು ತೆಗೆದುಕೊಳ್ತೀವಿ, ಅಳಿತಾ ಇದ್ದೀವಿ ಅಷ್ಟು ಹೇಳಿದ್ದಾರೆ ಅವ್ರು. ಮಿಕ್ಕಿದೆಲ್ಲ ನೋಡೋಣ, ಅಲ್ಲಿ ಲೋಕಲ್ ಡಿ ಸಿ ಅವ್ರದ್ದು ನೋಡ್ಕೋತಾರೆ ಅವರು. ಹೀಗೆ ಇಲ್ಲಿ ಒಂದು ಕಡೆ ಗೌಡರು ಗಡುವು ಕೊಡ್ತಾರೆ, ಮತ್ತೊಂದು ಕಡೆ ಇಲ್ಲಿ ಸರ್ಕಾರದ ಕಡೆಯಿಂದ ಸಮರ್ಥನೆಗಳು ಬರ್ತಾ ಇದ್ದಾವೆ. ಕಾಂಗ್ರೆಸ್ ಶಾಸಕರು ಸಮರ್ಥನೆಯನ್ನು ಮಾಡ್ಕೊಳ್ತಿದ್ದಾರೆ, ಸಚಿವರುಗಳು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ, ವಿರೋಧ ಪಕ್ಷಗಳವರು ವಿರೋಧವನ್ನು ಮುಂದುವರಿಸಿದ್ದಾರೆ. ಹೀಗಾಗಿ ಬಿಡದಿ ಟೌನ್ಶಿಪ್ ವಿಚಾರ ಎಲ್ಲಿಗೂ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ನೋಡಬೇಕಿದೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ಯಾರಿಗೆಲ್ಲ ಕೋಕ್, ಯಾರಿಗೆಲ್ಲ ಚಾನ್ಸ್. ಖರ್ಗೆ ರಾಹುಲ್ ಸಭೆಯಲ್ಲಿ ಎಲ್ಲವೂ ಫೈನಲ್. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಜುಲೈ 18ಕ್ಕೆ ಕ್ಲೈಮ್ಯಾಕ್ಸ್. ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಬಹುತೇಕ ಮುಹೂರ್ತ ಫಿಕ್ಸ್ ಆಗಿದೆ. ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಮಾಡಲಾಗಿದೆ. ರಾಜ್ಯ ನಾಯಕರಿಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ನಿಂದ ಕೂಡ ಬುಲಾವ್ ಬಂದಿದೆ. ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು ರಾಜ್ಯದ ನಾಯಕರುಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ನವರು ಬುಲಾವ್ ಕೊಟ್ಟಿದ್ದಾರೆ. ಜುಲೈ 18ರಂದು ಹೊಸ ಮಂತ್ರಿಗಳ ಭವಿಷ್ಯ ನಿರ್ಧಾರ ಆಗುವಂತಹ ಸಾಧ್ಯತೆ ಇದೆ. ಯಾರೆಲ್ಲ ಮಂತ್ರಿಗಳಾಗ್ತಾರೆ, ಶಾಸಕರುಗಳಿಗೆ ಯಾರಿಗೆ ಮಂತ್ರಿ ಭಾಗ್ಯ ಒಲಿದು ಬರುತ್ತೆ ಅನ್ನುವಂಥದ್ದು ಜುಲೈ 18ರಂದು ನಿರ್ಧಾರ ಆಗುವಂಥದ್ದಿದೆ. ಯಾಕೆ ಹಾಗಾದರೆ ಜುಲೈ 18ಕ್ಕೆ ಏನಾಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಜುಲೈ 18ಕ್ಕೆ ಇಲ್ಲಿ ಕ್ಲೈಮ್ಯಾಕ್ಸ್ ಇರುವಂಥದ್ದು. ಯಾಕಂದರೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೂಡಿ ಬಂದಿದೆ ಕಾಲ, ಕಡೆಗೂ ಕಾಲ ಕೂಡಿ ಬಂದಿದೆ ಜುಲೈ 18ರ ಕ್ಲೈಮ್ಯಾಕ್ಸ್ಗೆ. ಯಾಕಂದರೆ ಜುಲೈ 18ರಂದು ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಹಾಗೂ PCC ಅಧ್ಯಕ್ಷರನ್ನು ದೆಹಲಿಗೆ ಕರೆದಿದ್ದಾರೆ. ನವದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ರಾಹುಲ್ ಗಾಂಧಿಯವರು ಸಭೆಯನ್ನು ನಡೆಸ್ತಾರೆ. ನವದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ರಾಹುಲ್ ಗಾಂಧಿಯವರು ಸಭೆ ನಡೆಸಿ ರಾಜ್ಯ ರಾಜಕೀಯದ ಬೆಳವಣಿಗೆಗಳು, ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತಹ ಚರ್ಚೆಯನ್ನ ನಡೆಸಲಾಗಿದೆ. ಇದೇ ಸಂದರ್ಭದಲ್ಲಿನೇ ರಾಜ್ಯ ನಾಯಕರುಗಳಿಗೂ ಕೂಡ ಬುಲಾವ್ ಕೊಟ್ಟಿದ್ದಾರೆ. ಜುಲೈ 18ರಂದು ದೆಹಲಿಗೆ ಬರುವಂತೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಜುಲೈ 18ರಂದು ದೆಹಲಿಗೆ ನೀವು ಬರಬೇಕು ಅಂತ ಹೇಳುವಂತಹ ಬುಲಾವನ್ನ ಕೊಟ್ಟಿದ್ದಾರೆ. ವಿಶೇಷವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, KPCC ಅಧ್ಯಕ್ಷ BK ಹರಿಪ್ರಸಾದ್ ಇವರುಗಳಿಗೆ ಬುಲಾವ್ ಬಂದಿದೆ. ಎಲ್ಲರೂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಜುಲೈ 18ರಂದು AICC ಕಚೇರಿಯಲ್ಲಿ ಸಂಪುಟ ವಿಸ್ತರಣೆ ಸಂಬಂಧ ಮಹತ್ವದ ಸಭೆ ನಡೆಯುವುದಿದೆ. ಜುಲೈ 18ರಂದು AICC ಕಚೇರಿಯಲ್ಲಿ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದ ಅತ್ಯಂತ ಮಹತ್ವದ ಸಭೆ ನಡೆಯುವಂಥದ್ದಿದೆ. ಆ ಸಭೆಯಲ್ಲಿ ಖಾಲಿ ಇರುವ 20 ಸಚಿವ ಸ್ಥಾನಗಳ ಪೈಕಿ 19 ಸ್ಥಾನಗಳ ಭರ್ತಿಗೆ ತೀರ್ಮಾನವನ್ನು ಕೈಗೊಳ್ಳುವಂತಹ ನಿರೀಕ್ಷೆ ಇದೆ. ಒಂದನ್ನ ಬಾಕಿ ಉಳಿಸ್ಕೊಳ್ಬಹುದು ಅಂತೇಳಿ. ಅಂದರೆ ಒಬ್ಬ ಶಾಸಕರು ಮಂತ್ರಿಯಾಗುವ ಯೋಗ ಕೂಡಿ ಬರೋದಿಲ್ಲ. ಅವರಿಗೆ ಕೇವಲ ಆಸೆಯ ಒಂದು ಮಿಠಾಯಿಯನ್ನು ಇಟ್ಟು ಆ ಮಿಠಾಯಿಯನ್ನು ನೋಡಿ ಆಸೆ ಪಡ್ತಾ ಕೂತ್ಕೋಬೇಕಾಗತ್ತೆ ಅನ್ನುವಂಥ ರೀತಿಯಲ್ಲಿ 19ರನ್ನು ಮಾತ್ರ ಮಾಡಬಹುದು ಅಂತ ಹೇಳುವಂಥ ನಿರೀಕ್ಷೆ ಇದೆ. ಗೊತ್ತಿಲ್ಲ, 20ಕ್ಕೆ 20 ಕೂಡ ಅವರು ಮಾಡಿದರೂ ಆಶ್ಚರ್ಯ ಏನಿಲ್ಲ. ಆದರೆ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ 19 ಸ್ಥಾನಗಳ ಭರ್ತಿ ಮಾಡಬಹುದಂತೆ. ಅದರಲ್ಲಿ ಯಾರಿಗೆಲ್ಲ ಅವಕಾಶ ಅಂತ ಹೇಳಿ ಬಂದಾಗ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದ ಇನ್ನು 3-4 ಮಂದಿಗೆ ಮತ್ತೆ ಅವಕಾಶ ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಕೇವಲ ಮೊದಲ ಕೋಟದಲ್ಲಿ ಮಾತ್ರ ಅಲ್ಲ, ಎರಡನೇ ಕೋಟದಲ್ಲೂ ಕೂಡ ಕೆಲವರು ಮಂತ್ರಿಗಳಾಗಬಹುದು. ಎರಡನೇದಾಗಿ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡುವಂತಹದ್ದು ಪ್ರಥಮ ಆದ್ಯತೆ ಆಗಿದೆ. ಅದರಲ್ಲಿ ಮೊದಲ ಬಾರಿ ಗೆದ್ದಂಥವ್ರನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ನವರ ಮುಂದೆ ಇರುವಂತಹ ಆದ್ಯತೆ. ಇನ್ನು 4ನೇದಾಗಿ ಯುವ ಮುಖಗಳಿಗೆ ಆದ್ಯತೆಯನ್ನು ಕೊಡಲೇಬೇಕು. ಯುವ ಮುಖಗಳಿಗೆ ಆದ್ಯತೆ ಕೊಟ್ಟರೆ ಮಾತ್ರನೇ ಈ ಸರ್ಕಾರದಲ್ಲಿ ಒಂದು ಫ್ರೆಶ್ನೆಸ್ ಅನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಇನ್ನು ಹಿರಿಯ ಮತ್ತು ಕಿರಿಯರ ಮಿಶ್ರಣದೊಂದಿಗೆ ಒಟ್ಟು ಸಂಪುಟದ ರಚನೆ ಆದರೆ ಆಗ ಸರ್ಕಾರವು ಕೂಡ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಆಲ್ರೆಡಿ ಹಿರಿಯರನ್ನು ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಯಾರಿಗೆಲ್ಲ ಮಂತ್ರಿ ಭಾಗ್ಯ ಬರಬಹುದು ಅನ್ನುವಂಥ ವಿಚಾರಗಳು ಬಂದಾಗ ಸಂತೋಷ್ ಲಾಡ್, ಜಮೀರ್ ಅಹಮದ್ ಖಾನ್, C ಪುಟ್ಟರಂಗ ಶೆಟ್ಟಿ ಅವರ ಹೆಸರುಗಳು ಮುಂಚೂಣಿಯಲ್ಲಿ ಕೇಳ್ತಾ ಇದ್ದಾವೆ. PM ನರೇಂದ್ರ ಸ್ವಾಮಿ, SC ಬಾಲಕೃಷ್ಣ, ರಾಘವೇಂದ್ರ ಹಿಟ್ನಾಳ್ ಅವರ ಹೆಸರು ಕೂಡ ಈ ವಿಚಾರದಲ್ಲಿ ಇದ್ದೇ ಇದೆ. ಇನ್ನು ಬಸವರಾಜ್ ಶಿವಣ್ಣನವರ್
ಹಾಗೆ ಉಮಾಶ್ರೀ ಅವರು, ಅನ್ನಪೂರ್ಣ ತುಕಾರಾಮ್ ಇವರಲ್ಲಿ ಯಾರಾದರೂ ಒಬ್ಬರಿಗೆ ಮಂತ್ರಿಗಳಾಗುವಂಥ ಅವಕಾಶ ಸಿಗಬಹುದು. ಎಸ್ ಪೊನ್ನಣ್ಣ, ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಅವರು ಕೂಡ ಈ ರೇಸ್ನಲ್ಲಿ ಇರುವಂಥವ್ರು. ಆದರೆ MLCಗಳಲ್ಲಿ ಇನ್ನೆಷ್ಟು ಜನ ಕೊಡ್ತಾರೆ ಅನ್ನೋ ಡೌಟ್ ಇದ್ದೇ ಇದೆ. ಶರತ್ ಬಚ್ಚೇಗೌಡ, SN ಸುಬ್ಬಾರೆಡ್ಡಿ, ಎಂ ಕೃಷ್ಣಪ್ಪ ಅವರು ಕೂಡ ಮಂತ್ರಿಗಳಾಗುವಂತಹ ಸಾಧ್ಯತೆ ಇರುವಂತಹ ನಾಯಕರುಗಳಾಗಿದ್ದಾರೆ. ಇನ್ನು ಮಧು ಬಂಗಾರಪ್ಪ ಅವರು ಕೂಡ ರೇಸ್ನಲ್ಲಿ ಇದ್ದೇ ಇದ್ದಾರೆ. ಲಕ್ಷ್ಮಣ ಸವದಿ, KS ಬಸವಂತಪ್ಪ ಕೂಡ ತಮ್ಮದೇ ಆದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಲಕ್ಷ್ಮಣ ಸವದಿ ಅವರು ಮಂತ್ರಿ ಆಗುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ. ಅಪ್ಪಾಜಿ ನಾಡಗೌಡರು, ಯಶವಂತರಾಯಗೌಡ ಪಾಟೀಲ್ ಇವರಿಬ್ಬರಲ್ಲಿ ಒಬ್ಬರಿಗೆ ವಿಜಯಪುರ ಜಿಲ್ಲೆಯಿಂದ ಅವಕಾಶ ಸಿಗಬಹುದು. ಅಭಯ ಪ್ರಸಾದ್ ಅವರು ಕೂಡ ಹಿರಿಯ ಶಾಸಕ, ಸಹಜವಾಗಿಯೇ ಧಾರವಾಡಕ್ಕೆ ರೆಪ್ರೆಸೆಂಟೇಷನ್ ಬೇಕಿದೆ, ಅದು ಅಭಯ ಪ್ರಸಾದ್ ಅವರ ಮೂಲಕವಾಗಿ ಸಿಗಬಹುದಾ ನೋಡಬೇಕು. ಇನ್ನು SN ನಾರಾಯಣಸ್ವಾಮಿ ಕೋಲಾರದಿಂದ, T ರಘುಮೂರ್ತಿ ಅವರು ಚಳ್ಳಕೆರೆ ಶಾಸಕರು, ಚಿತ್ರದುರ್ಗದಿಂದ ಮಹಾಂತೇಶ್ ಕೌಜಲಗಿ, ಬೈಲಹೊಂಗಲದ ಶಾಸಕರು ಕೂಡ ರೇಸ್ನಲ್ಲಿ ಇದ್ದೇ ಇದ್ದಾರೆ. ಇದರಲ್ಲಿ ಯಾರಿಗೆ ಅವಕಾಶ ಮಾಡಿಕೊಡ್ತಾರೆ ನೋಡಬೇಕು. ಹಾಗೆಯೇ ಅಶೋಕ್ ಪಟ್ಟಣ ಅವರು ಕೂಡ ಇದ್ದಾರೆ, ರಾಮದುರ್ಗದ ಶಾಸಕರು. ಇವ್ರ ಜೊತೆಗೆ ಗಣೇಶ್ ಹುಕ್ಕೇರಿ ಅವರು ಕೂಡ ಇದ್ದೇ ಇದ್ದಾರೆ. ಅವ್ರಿಗೂ ಕೂಡ ಅವಕಾಶ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದ್ದಿದೆ. ಇನ್ನು KN ಶಿವಲಿಂಗೇಗೌಡ ಅರಸೀಕೆರೆ ಶಾಸಕರು ಮತ್ತು HV ವೆಂಕಟೇಶ್ ಪಾವಗಡದ ಶಾಸಕರು ಕೂಡ ತಮ್ಮದೇ ಆದಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಶಿವಲಿಂಗೇಗೌಡರು ಬಹುತೇಕ ಈ ಬಾರಿ ಮಂತ್ರಿಯಾಗುವ ನಿರೀಕ್ಷೆ ಇದೆ. ಅಶೋಕ್ ಪಟ್ಟಣ ಅವ್ರಿಗೂ ಕೂಡ ಹಿರಿತನದ ಆಧಾರದಲ್ಲಿ ಸಿಗುವ ಚಾನ್ಸಸ್ ಗೋಚರಿಸ್ತಾ ಇದೆ. ಇನ್ನು AC ಶ್ರೀನಿವಾಸ್ ಪುಲಿಕೇಶ್ ನಗರದ ಶಾಸಕರು ಮೊದಲ ಬಾರಿ ಅವಕಾಶದಲ್ಲಿ ಅವ್ರಿಗೆ ಸಿಗುತ್ತಾ ಅಂತ ಹೇಳಿ. ಇನ್ನು ರುದ್ರಪ್ಪ ಲಮಾಣಿ ಹಾವೇರಿ ಶಾಸಕರು, ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರು ಕೂಡ ಈ ರೇಸ್ನಲ್ಲಿ ಇದ್ದಾರೆ. ಆದರೆ ಯಾರಿಗೆ ಅಂತಿಮವಾಗಿ ಮಂತ್ರಿ ಸ್ಥಾನ ಸಿಗುತ್ತೆ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.